ಹಾಯ್ ಎಲ್ರಿಗೂ. ನಾವು ಯಾವಾಗಲೂ ಆರೋಗ್ಯವಾಗಿರಬೇಕು ಅಂದರೆ ಪ್ರತಿದಿನ ಅಟ್ಲೀಸ್ಟ್ ಒಂದಾದರೂ ಆಮ್ಲನ ತಿನ್ನಬೇಕು ಅಂತ ಹೇಳ್ತಾರಲ್ವ, ಅಂದರೆ ಬೆಟ್ಟದ ನೆಲ್ಲಿಕಾಯಿನ. ಯಾಕೆ ಅಂದರೆ ಇದರಲ್ಲಿ ವಿಟಮಿನ್ ಸಿ, ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ, ಫೈಬರ್ ಅಂಶ ತುಂಬಾ ಚೆನ್ನಾಗಿರುತ್ತೆ. ಆದರೆ ಈ ಆಮ್ಲನ ಸ್ಟೋರ್ ಮಾಡೋದೇ ಒಂದು ದೊಡ್ಡ ತಲೆನೋವು. 2-3 ದಿನದಲ್ಲೆಲ್ಲ ಹಾಳಾಗೋಗ್ಬಿಡುತ್ತೆ. ಆದರೆ ನಾನು ಸ್ಟಾರ್ಟಿಂಗಲ್ಲಿ ತೋರಿಸಿದ ಆಮ್ಲ ಬಂದು 3 ತಿಂಗಳು ಹಳೆ ಆಮ್ಲ. ಅದನ್ನು ಹೇಗೆ ಸ್ಟೋರ್ ಮಾಡಿದೆ ಅಂತ ಹೇಳಿ ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಫಸ್ಟು ಮನೆಗೆ ಆಮ್ಲ ತಂದ ತಕ್ಷಣ ಅದನ್ನು ಚೆನ್ನಾಗಿ ತೊಳೆದು ಬಟ್ಟೆನಲ್ಲಿ ಒರೆಸಿ ಏರ್ ಟೈಟ್ ಇರೋವಂಥ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲೆಲ್ಲ ಫ್ರೀಸರಲ್ಲಿ ಇಟ್ಟು ಇದನ್ನು ಸ್ಟೋರ್ ಮಾಡ್ಕೋಬೇಕು. ಯೂಸ್ ಮಾಡೋದಕ್ಕೂ 1/4 ಗಂಟೆ ಮುಂಚೆ ಹೊರಗಡೆ ತೆಗೆದಿಟ್ಕೊಂಡು ಆಮೇಲೆ ಯೂಸ್ ಮಾಡ್ಬೋದು. ಇನ್ನು ಈ ರೀತಿ ಬೆಟ್ಟದ ನೆಲ್ಲಿಕಾಯಿಗೆ ಸ್ವಲ್ಪ ಜೇನುತುಪ್ಪ ಹಾಗೆ ಕಾಳು ಮೆಣಸಿನ ಪುಡಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡು ಪ್ರತಿದಿನ 1 ಚಮಚದಷ್ಟು ತಿನ್ನೋದ್ರಿಂದ ನಮ್ಮ ಇಮ್ಯುನಿಟಿ ಕೂಡ ಬೂಸ್ಟ್ ಆಗುತ್ತೆ. ಇದು ಪದೇ ಪದೇ ಶೀತ, ಕೆಮ್ಮು, ಅಲರ್ಜಿ ಆಗೋದನ್ನು ಕೂಡ ಕಡಿಮೆ ಮಾಡುತ್ತಂತೆ. ಸೊ ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ತುಂಬಾನೇ ಒಳ್ಳೆಯದು. ಹಾಗೆ ನಾನು ರೀಸೆಂಟಾಗಿ ಈ ಬ್ಲ್ಯಾಂಕೆಟನ್ನು ತರಿಸಿದ್ದೆ. ಈ ಬಿಗ್ ಬಾಸಲ್ಲೆಲ್ಲ ಈ ರೀತಿ ಬ್ಲ್ಯಾಂಕೆಟ್ಗಳನ್ನು ನೋಡೇ ಇರ್ತೀವಿ ಅಲ್ವಾ. ಸೊ ಹೇಗಿರುತ್ತೋ ಏನು ಅಂತ ಹೇಳಿ ತರಿಸಿದ್ದೆ. ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ, ಹಾಗೆಯೇ ಕಂಫರ್ಟಬಲ್ ಆಗೂ ಇದೆ. ಈ ಪ್ರಾಡಕ್ಟ್ ಲಿಂಕ್ ಏನಾದರೂ ನಿಮಗೆ ಬೇಕು ಅಂದರೆ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಡೈರೆಕ್ಟ್ ಲಿಂಕನ್ನು ನಿಮ್ಗೆ ಸೆಂಡ್ ಮಾಡ್ತೀನಿ. ಸಿಗ್ತೀನಿ ನೆಕ್ಸ್ಟ್ ಮಿನಿ ವ್ಲಾಗಲ್ಲಿ. ಬಾಯ್.